ಧನರಾಜ್ ಪಿಳ್ಳೈ ಅವರು 1968ರ ಜುಲೈ 16ರಂದು ಜನಿಸಿದರು. ಅವರು ಭಾರತೀಯ ಹಾಕಿ ಆಟಗಾರ ಮತ್ತು ಭಾರತೀಯ ಹಾಕಿ ತಂಡದ ಮಾಜಿ ನಾಯಕ. ಧನರಾಜ್ ಪಿಳ್ಳೈ ಭಾರತ ಹಾಕಿ ತಂಡಕ್ಕಾಗಿ 4 ಒಲಿಂಪಿಕ್ ಗೇಮ್ಸ್, 4 ವಿಶ್ವಕಪ್ ಮತ್ತು 4 ಏಷ್ಯನ್ ಗೇಮ್ಸ್ಗಳಲ್ಲಿ ಭಾಗವಹಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಭಾರತ ತಂಡವು 1998ರಲ್ಲಿ ಬ್ಯಾಂಕಾಕ್ ಏಷ್ಯನ್ ಗೇಮ್ಸ್ ಮತ್ತು 2003ರಲ್ಲಿ ಮಲೇಷ್ಯಾದಲ್ಲಿ ನಡೆದ ಹಾಕಿ ಏಷ್ಯಾ ಕಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡಿತು. ಧನರಾಜ್ ಪಿಳ್ಳೈ ಅವರ ಅತ್ಯುತ್ತಮ ಆಟಕ್ಕಾಗಿ 1999ರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಮತ್ತು 2000ನೇ ಇಸವಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. ಧನರಾಜ್ ಪಿಳ್ಳೈ ಅವರು ತಮ್ಮ ಹಾಕಿ ವೃತ್ತಿ ಜೀವನದಲ್ಲಿ ಒಟ್ಟು 339ಕ್ಕೂ ಹೆಚ್ಚು ಪಂದ್ಯಗಳನ್ನು ಆಡಿದ್ದಾರೆ. ಇದರಲ್ಲಿ 170ಕ್ಕೂ ಹೆಚ್ಚು ಗೋಲುಗಳು ದಾಖಲಾಗಿವೆ. ಈ ಅಂಕಿಅಂಶವು ಅವರ ವೃತ್ತಿ ಜೀವನದ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ. ಧನರಾಜ್ ಪಿಳ್ಳೈ ಅವರು ಭಾರತೀಯ ಹಾಕಿ ತಂಡದ ನಾಯಕತ್ವವನ್ನು ವಹಿಸಿದ್ದರು ಮತ್ತು ಅವರ ನಾಯಕತ್ವದ ಸಾಮರ್ಥ್ಯಕ್ಕಾಗಿ ಪ್ರಶಂಸಿಸಲ್ಪಟ್ಟರು. ಅವರ ನಾಯಕತ್ವದಲ್ಲಿ ತಂಡವು ಅನೇಕ ಪ್ರಮುಖ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿತು ಮತ್ತು ಗೆದ್ದಿತು ಕೂಡ. 1856ರ ಜುಲೈ 16ರಂದು ಹಿಂದೂ ವಿಧವಾ ಪುನರ್ವಿವಾಹ ಕಾಯ್ದೆಯಡಿಯಲ್ಲಿ ಮಹಿಳೆಯರು ಮರುಮದುವೆಯಾಗಲು ಕಾನೂನು ಅನುಮತಿ ಪಡೆದರು. ಈ ಕಾಯ್ದೆಯನ್ನು 1856ರ ಜುಲೈ 26ರಂದು ಜಾರಿಗೊಳಿಸಲಾಯಿತು. ಇದನ್ನು ಗವರ್ನರ್ ಜನರಲ್ ಲಾರ್ಡ್ ಡಾಲ್ಹೌಸಿ ರಚಿಸಿದರು ಮತ್ತು 1857ರ ದಂಗೆಗೆ ಮೊದಲು ಲಾರ್ಡ್ ಕ್ಯಾನಿಂಗ್ ಅವರು ಅಂಗೀಕರಿಸಿದರು. ವಿಧವೆಯರನ್ನು ಮದುವೆಯಾಗುವುದು ಕಾನೂನು ಬಾಹಿರವಲ್ಲ ಎಂಬ ನಿಬಂಧನೆ ಈ ಕಾಯ್ದೆಯಡಿ ಇತ್ತು. ಅಲ್ಲದೆ ವಿಧವೆಯರನ್ನು ಮದುವೆಯಾಗುವ ಪುರುಷರಿಗೂ ಈ ಕಾಯ್ದೆಯಡಿ ಕಾನೂನು ರಕ್ಷಣೆ ನೀಡಲಾಗುವುದು ಎಂದು ಹೇಳಲಾಯಿತು. ಈ ಕಾಯ್ದೆಯ ಪ್ರಕಾರ ವಿಧವೆಯು ತನ್ನ ಮೊದಲ ಮದುವೆಯಿಂದ ಪಡೆದ ಉತ್ತರಾಧಿಕಾರ ಮತ್ತು ಹಕ್ಕುಗಳನ್ನು ಪಡೆಯಲು ಅರ್ಹಳಾಗಿದ್ದಳು. ವಿಧವೆಯರು ಮರುಮದುವೆಯಾಗುವ ಎಲ್ಲ ಹಕ್ಕುಗಳು ಮತ್ತು ಮೊದಲ ಬಾರಿಗೆ ಮದುವೆಯಾಗುವ ಮಹಿಳೆ ಪಡೆಯುವ ಉತ್ತರಾಧಿಕಾರಿತ್ವವನ್ನು ಪಡೆಯುತ್ತಾರೆ ಎಂದು ಕಾನೂನು ಹೇಳಿತ್ತು. ಈ ಕಾಯ್ದೆಯು 19ನೇ ಶತಮಾನದಲ್ಲಿ ಭಾರತೀಯ ಸಮಾಜದ ಸುಧಾರಣೆಯಲ್ಲಿ ಒಂದು ಮೈಲಿಗಲ್ಲು. ವಿಧವಾ ಪುನರ್ವಿವಾಹ ಕಾಯ್ದೆಯ ಪರಿಚಯವು ಆ ಸಮಯದಲ್ಲಿ ಮಹಿಳೆಯರ ಸ್ಥಾನಮಾನದಲ್ಲಿ ಪ್ರಮುಖ ಬದಲಾವಣೆಯಾಗಿತ್ತು. ಈ ಕಾಯ್ದೆ ಜಾರಿಗೆ ಬಂದ ನಂತರ ಅಂತಹ ಮೊದಲ ಮದುವೆಯು 1856ರ ಡಿಸೆಂಬರ್ 7ರಂದು ಉತ್ತರ ಕಲ್ಕತ್ತಾದಲ್ಲಿ ನಡೆಯಿತು ಎಂದು ಹೇಳಲಾಗುತ್ತದೆ. 1969ರ ಜುಲೈ 16ರಂದು ನೀಲ್ ಆರ್ಮ್ಸ್ಟ್ರಾಂಗ್ ತನ್ನ 2 ಸಹಚರರೊಂದಿಗೆ ಚಂದ್ರನತ್ತ ಪ್ರಯಾಣ ಬೆಳೆಸಿದರು. 1969ರ ಜುಲೈ 20ರಂದು ಅವರು ಚಂದ್ರನ ಮೇಲ್ಮೈಗೆ ಕಾಲಿಟ್ಟರು. ಅವರು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲ್ಮೈಯಲ್ಲಿ ಸುಮಾರು 2.5 ಗಂಟೆಗಳ ಕಾಲ ಇದ್ದರು. ಈ ವೇಳೆ ಅಲ್ಲಿ ಅಮೆರಿಕದ ಧ್ವಜವನ್ನು ಹಾರಿಸಿದರು. ಅಲ್ಲದೆ ಚಂದ್ರನ ಮೇಲ್ಮೈಯಲ್ಲಿ ನಡೆದರು ಮತ್ತು ಛಾಯಾಚಿತ್ರಗಳನ್ನು ಸಹ ತೆಗೆದುಕೊಂಡರು. ಇದರ ನಂತರ ಅವರು ಅಲ್ಲಿನ ಮಣ್ಣನ್ನು ಸಂಗ್ರಹಿಸಿ ಜುಲೈ 24ರಂದು ಭೂಮಿಗೆ ಮರಳಿದರು. ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಅವರ ಇತರ 2 ಸಹಚರರನ್ನು ಚಂದ್ರನಲ್ಲಿಗೆ ಕಳುಹಿಸಲು 1965ರಿಂದಲೇ ತರಬೇತಿ ನೀಡಲಾಗಿತ್ತು. 3 ಗಗನಯಾತ್ರಿಗಳು ಅಪೋಲೋ 11 ಬಾಹ್ಯಾಕಾಶ ನೌಕೆಯ ಮೂಲಕ ಚಂದ್ರನನ್ನು ತಲುಪಿದ್ದರು. ಅಪೋಲೋ 11 ಬಾಹ್ಯಾಕಾಶ ನೌಕೆಯು 1969ರ ಇದೇ ದಿನದಂದು ಬೆಳಗ್ಗೆ 9:32ಕ್ಕೆ ಅಮೆರಿಕದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡ್ಡಯನಗೊಂಡಿತು. ಅಪೋಲೋ 11 76 ಗಂಟೆಗಳಲ್ಲಿ 2,40,000 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ದೂರವನ್ನು ಕ್ರಮಿಸಿತು. ವಿಶ್ವದ ಮೊದಲ ಪರಮಾಣು ಪರೀಕ್ಷೆಯನ್ನು 1945ರ ಜುಲೈ 16ರಂದು ನಡೆಸಲಾಯಿತು. ಈ ಪರೀಕ್ಷೆಯನ್ನು ಅಮೆರಿಕ ಮಾಡಿತ್ತು. 1942ರ ಅಕ್ಟೋಬರ್ 28ರಂದು ಯುಎಸ್ ಅಧ್ಯಕ್ಷ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಮ್ಯಾನ್ಹಟನ್ ಯೋಜನೆಯನ್ನು ಅನುಮೋದಿಸಿದರು. ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವುದು ಈ ಯೋಜನೆಯ ಉದ್ದೇಶವಾಗಿತ್ತು. ವಾಸ್ತವವಾಗಿ ಜರ್ಮನಿಯು ರಹಸ್ಯವಾಗಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿದೆ ಎಂದು ಅಮೆರಿಕ ಭಯಪಟ್ಟಿತ್ತು. ಆದ್ದರಿಂದ ಅಮೆರಿಕನ ಅಧ್ಯಕ್ಷರು ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಕೆಲಸದಲ್ಲಿ 6,000ಕ್ಕೂ ಹೆಚ್ಚು ವಿಜ್ಞಾನಿಗಳು ಮತ್ತು ಸೇನಾ ಅಧಿಕಾರಿಗಳ ತಂಡವನ್ನು ತೊಡಗಿಸಿಕೊಂಡರು ಮತ್ತು ಈ ಸಂಪೂರ್ಣ ಯೋಜನೆಗೆ ಪ್ರಾಜೆಕ್ಟ್ ಮ್ಯಾನ್ಹಟನ್ ಎಂದು ಹೆಸರಿಸಲಾಯಿತು. ವಿಜ್ಞಾನಿ ರಾಬರ್ಟ್ ಓಪನ್ಹೈಮರ್ ಈ ಯೋಜನೆಯ ನೇತೃತ್ವ ವಹಿಸಿದ್ದರು. ಅವರನ್ನು ಅಣು ಬಾಂಬ್ನ ಪಿತಾಮಹ ಎಂದು ಕರೆಯುತ್ತಾರೆ. ಪರಮಾಣು ಬಾಂಬ್ ತಯಾರಿಸಿದ ನಂತರ 1945ರ ಜುಲೈ 12ರಂದು ಬಾಂಬ್ನ ವಿವಿಧ ಭಾಗಗಳನ್ನು ಸೈನ್ಯದ ವಾಹನಗಳಲ್ಲಿ ನಗರದಿಂದ ದೂರದಲ್ಲಿದ್ದ ಮರಳಿನ ಸ್ಥಳಕ್ಕೆ ಕೊಂಡೊಯ್ಯಲಾಯಿತು. 1945ರ ಜುಲೈ
16ರಂದು ಬೆಳಗ್ಗೆ 5:30ಕ್ಕೆ ಅತ್ಯಂತ ಅಪಾಯಕಾರಿ ಮತ್ತು ದೊಡ್ಡ ಸ್ಫೋಟ ಸಂಭವಿಸಿತು. ಪರೀಕ್ಷಾ ಸ್ಥಳದಲ್ಲಿ 300 ಮೀಟರ್ ಅಗಲದ ಕುಳಿ ರಚನೆಯಾಗಿದ್ದು 21 ಕಿಲೋ ಟನ್ ಶಕ್ತಿ ಉತ್ಪಾದಿಸಲ್ಪಟ್ಟಿತ್ತು. ಇದು ಅಮೆರಿಕದ ದೊಡ್ಡ ಸಾಧನೆಯಾಗಿತ್ತು. ಈ ಪರಮಾಣು ಪರೀಕ್ಷೆಯ ನಂತರವೇ ಅಮೆರಿಕ ಮುಂದಿನ ತಿಂಗಳು ಜಪಾನ್ ಮೇಲೆ ಪರಮಾಣು ಬಾಂಬ್ ಹಾಕಿತ್ತು. 1979ರ ಜುಲೈ 16ರಂದು ಸದ್ದಾಂ ಹುಸೇನ್ ಇರಾಕ್ನ 5ನೇ ಅಧ್ಯಕ್ಷನಾದ. ಜಗತ್ತು ಸದ್ದಾಂ ಹುಸೇನ್ನನ್ನು ಸರ್ವಾಧಿಕಾರಿ ಎಂದು ಕರೆಯುತ್ತದೆ. ಭಾರೀ ಹತ್ಯಾಕಾಂಡವನ್ನೇ ಸೃಷ್ಟಿಸಿದ ಸರ್ವಾಧಿಕಾರಿ ಆತ. ಸದ್ದಾಂ ಹುಸೇನ್ 1937ರ ಏಪ್ರಿಲ್ 28ರಂದು ಇರಾಕ್ ರಾಜಧಾನಿ ಬಾಗ್ದಾದ್ನಲ್ಲಿ ಜನಿಸಿದ. 1968ರಲ್ಲಿ ಇರಾಕ್ನಲ್ಲಿ ನಡೆದ ಮಿಲಿಟರಿ ದಂಗೆಯಲ್ಲಿ ಸದ್ದಾಂ ಹುಸೇನ್ ಪ್ರಮುಖ ಪಾತ್ರ ವಹಿಸಿದ್ದ. ಅದು ಅವನ ಪಕ್ಷವನ್ನು ಅಧಿಕಾರಕ್ಕೆ ತಂದಿತು. ಸದ್ದಾಂ ಹುಸೇನ್ 1979ರ ಜುಲೈಯಿಂದ 2003ರ ಏಪ್ರಿಲ್ವರೆಗೆ ಇರಾಕ್ನಲ್ಲಿ ಅಧಿಕಾರದಲ್ಲಿದ್ದ. ಅಧಿಕಾರವನ್ನು ವಶಪಡಿಸಿಕೊಂಡ ನಂತರ ಸದ್ದಾಂ ಮೊದಲು ಶಿಯಾ ಮತ್ತು ಕುರ್ದಿಗಳ ವಿರುದ್ಧ ಅಭಿಯಾನವನ್ನು ಪ್ರಾರಂಭಿಸಿದ. ಅವನನ್ನು ಅಮೆರಿಕದ ವಿರೋಧಿ ಎಂದು ಪರಿಗಣಿಸಲಾಗಿತ್ತು. ಸದ್ದಾಂನ ಭದ್ರತಾ ಪಡೆಗಳು ಇರಾಕ್ನಲ್ಲಿ ಸುಮಾರು 2.5 ಲಕ್ಷ ಜನರನ್ನು ಕೊಂದಿವೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಇರಾನ್ ಮತ್ತು ಕುವೈತ್ ಮೇಲೆ ಸದ್ದಾಂ ನಡೆಸಿದ ದಾಳಿಯಿಂದ ಸಾವಿರಾರು ಜನರು ಕೊನೆಯುಸಿರೆಳೆದರು. 1982ರಲ್ಲಿ ದುಜೈನಲ್ಲಿ 148 ಶಿಯಾಗಳ ಹತ್ಯಾಕಾಂಡಕ್ಕಾಗಿ ಇರಾಕಿನ ನ್ಯಾಯಾಲಯವು 2006ರ ನವೆಂಬರ್ 5ರಂದು ಸದ್ದಾಂ ಹುಸೇನ್ನನ್ನು ತಪ್ಪಿತಸ್ಥನೆಂದು ಘೋಷಿಸಿತು ಮತ್ತು ಅವನನ್ನು 2006ರ ಡಿಸೆಂಬರ್ 30ರಂದು ಗಲ್ಲಿಗೇರಿಸಲಾಯಿತು.